ಕವಿಗಳ ಬಗ್ಗೆ, ನಾಡಿನಲ್ಲಿ ಇರುವಂತಹ ಕವಿಗಳ ಬಗ್ಗೆ, ಅವರ ಕೊಡುಗೆಗಳ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಅವರು ಚೆನ್ನಾಗಿ ಪದಗಳನ್ನು ಜೋಡಿಸಿ ಅರ್ಥವತ್ತಾಗಿ ಅವರು ಬರೆದಿದ್ದಾರೆ. ಮೇಡಮ್, ತಮಗೆ ಅಭಿನಂದನೆಗಳು. ಹಾಗೆ ಸತ್ಯವತಿ ಭಟ್ ಕೊಳ್ತ್ಯಪ್ಪ ಅವರು ನಮ್ಮ ಹಿರಿಯ ಕವಿಗಳು. ಅವರು ಎಲ್ಲಿ ಇದ್ರೂ ಕೂಡ ಅವರ ವಯಸ್ಸನ್ನು ಪರಿಗಣಿಸದೆ ಅವರು ಬರ್ತಾರೆ. ಅವರು ಕರ್ಕೊಂಡು ಕೂಡ ಒಬ್ಬರು ಸರ್ ಬರ್ತಾರೆ, ಅವರಿಗೆ ಕೂಡ ಅವರಿಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಅವರು ಕೂಡ ಒಳ್ಳೆಯ ಚುಟುಕನ್ನ ವಾಚಿಸಿದರು. ಕರ್ಮ ವಿಧದ ಬಗ್ಗೆ ಭಾರಿ ಚೆನ್ನಾಗಿತ್ತು. ಹಾಗೆ ಕಸ್ತೂರಿ ಜಯರಾಮ್ರವರು ಅವರು ಬಣ್ಣದ ಲೋಕದ ಬಗ್ಗೆ, ಸತ್ಯದ ಮೇಲೆ ಸುಳ್ಳು ಹೇಗೆ ಸವಾರಿ ಮಾಡ್ತದೆ, ಸತ್ಯನ ಹೇಗೆ ಮುಚ್ಚುತ್ತದೆ ಅದು ಅನ್ನುವಂಥದ್ರ ಬಗ್ಗೆ ಬಹಳ ಮಾರ್ಮಿಕವಾಗಿ ಅವರು ಕವನವನ್ನ ವಾಚಿಸಿದ್ದಾರೆ. ಮೇಡಮ್, ತಮಗೆ ಅಭಿನಂದನೆಗಳು. ಹಾಗೆ ಗಾಯತ್ರಿ ಮನೋಹರ್ ಅವರು ಕವನ ವಾಚನ ಮಹಿಳಾ ದಿನಾಚರಣೆಯ ಬಗ್ಗೆ, ಮಹಿಳೆಯರ ಬಗ್ಗೆ ವಿವಿಧ ರೂಪಗಳಲ್ಲಿ ಮಹಿಳೆ ಹೇಗೆ ಕರ್ತವ್ಯವನ್ನ ಮಾಡ್ತಾಳೆ, ತಾಯಿಯಾಗಿ, ಹಾಗೆ ತಂಗಿಯಾಗಿ, ಸೊಸೆಯಾಗಿ, ಬೇರೆ ಬೇರೆ ರೂಪಗಳಲ್ಲಿ ಮಹಿಳೆ ಹೇಗೆ ತನ್ನ ಕರ್ತವ್ಯವನ್ನ ನಿರ್ವಹಿಸ್ತಾಳೆ ಅನ್ನೋ ಬಗ್ಗೆ ಬಹಳ ಸುಂದರವಾಗಿ ಕವನವನ್ನ ವಾಚಿಸಿದ್ದಾರೆ. ಮೇಡಮ್, ತಮಗೆ ಧನ್ಯವಾದಗಳು, ಹಾಗೆ ಅಭಿನಂದನೆಗಳು, ಶುಭ ಹಾರೈಕೆಗಳು. ಆಮೇಲೆ ಎಂ.ಆರ್. ಗೋಗೇರಿ ಅವರು ತಾಯಿಯ ಬಗ್ಗೆ ಹೆಚ್ಚಿನವರು ಕವನವನ್ನು ಬರೀತಾರೆ. ತಾಯಿಯ ಬಗ್ಗೆ ಹೇಗೆ ಕವನ ಬರೆದ್ರು, ಗೋಮಾತೆ ಬಗ್ಗೆ ಹೇಗೆ ಕವನ ಬರೆದ್ರು, ಅದು ಚೆನ್ನಾಗಿಯೇ ಇರ್ತದೆ. ಅದು ಹೇಗೆ ಇರಲಿ ನಮಗೆ ಖುಷಿಯನ್ನು ಕೊಡ್ತದೆ. ಯಾಕಂದ್ರೆ ಅದ್ರ ಮೇಲೆ ಹೆಚ್ಚಿನ ನಮಗೆ ಜನನಿ ಜನ್ಮಭೂಮಿ ಹೇಳಿದ ಹಾಗೆ ತಾಯಿಯ ಬಗ್ಗೆ ಅಷ್ಟು ಪ್ರೀತಿ ಇರ್ತದೆ. ಇಲ್ಲಿ ಶಾಪಿಂಗ್ ಮಾಲ್ನಲ್ಲಿ ಹೋದಾಗ ಹೇಗೆ ಖುಷಿ ಖಾಲಿ ಆಗ್ತದೆ, ಹೆಂಡತಿಯ ಬಗ್ಗೆ ಕೂಡ ಬರೆದಿದ್ದಾರೆ. ಲಘು ಹಾಸ್ಯ ಮಿಶ್ರಿತ ಕವನ ಸರ್, ನಿಮ್ಮದು ಜುಟುಕು ಚೆನ್ನಾಗಿತ್ತು. ನಿಮಗೆ ಅಭಿನಂದನೆಗಳು, ಶುಭಾಶಯಗಳು. ಜಯಾನಂದ ಪೆರಾಜಿಯವರು ಅವರು ಆಶು ಕವಿಗಳು ಅಂತ ಹೇಳ್ಬೋದು. ಈಗಾಗಲೇ ಆಶು ಕವಿ ಪ್ರಶಸ್ತಿ ಕೂಡ ಅಲ್ಲಿ ಗಡಿನಾಡಿನವರು ಬಂದು ಅವರಿಗೆ ಮೊನ್ನೆ ಪುತ್ತೂರಲ್ಲಿ ನೀಡಿದ್ದಾರೆ. ಅಮೃತ ಗಳಿಗೆಯ ಬಗ್ಗೆ, ನಾವು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಮಯ ನೋಡಬಾರ್ದು, ಸದಾ ಸಿದ್ಧರಾಗಿರ್ಬೇಕು. ಯಾವಾಗ ನಾವು ಒಳ್ಳೆ ಕೆಲಸ ಮಾಡ್ತೇವೆ ಅದೇ ಅಮೃತ ಗಳಿಗೆ ಅನ್ನೋದನ್ನು ಸೂಚಿಸುವ ಹಾಗೆ ಬಹಳ ಚೆನ್ನಾಗಿ ಕವನವನ್ನ ಪ್ರಸ್ತುತ ಪಡಿಸಿದ್ದಾರೆ. ಸರ್, ತಮಗೆ ಅಭಿನಂದನೆಗಳು. ಹಾಗೆ ಸುಲೋಚನಾ ಕೊಟ್ಟಾರ ಅನ್ನುವರು ನಗುವಿನ ಬಗ್ಗೆ ಬಹಳ ಸುಂದರ ಕವನವನ್ನ ಪ್ರಸ್ತುತಪಡಿಸಿದ್ದಾರೆ. ಆರೋಗ್ಯಕ್ಕೆ ನಗು ಅನ್ನುವಂಥದ್ದು ತುಂಬಾ ಮುಖ್ಯ. ಕೆಲವು ಈಗ ಪೇಟೆಲೆಲ್ಲ ನಗಲಿಕ್ಕೆ ಅಂತೇಳಿ ಒಂದೊಂದು ಸಂಘಟನೆ ಕೂಡ ಮಾಡಿಕೊಂಡಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ನಗುವುದು, ಬೇರೆ ಕಡೆ ಎಲ್ಲ ಸೇರುವಂತದ್ದು, ಅದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಹಾಗೆ ಲಘು ಪ್ರಹಸನವನ್ನು ಮಾಡುವುದು, ನಗೆಗೆ ಸಂಬಂಧಿಸಿದೆಲ್ಲ ಮಾಡುವಂತದ್ದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದನ್ನು ನೋಡ್ತಾ ಇದ್ದೇವೆ. ಜೀವನಕ್ಕೆ ಕೂಡ ನಗು ತುಂಬಾ ಪ್ರಾಮುಖ್ಯತೆಯನ್ನ ಪಡೀತದೆ ಜೀವನದಲ್ಲಿ. ಆದ ಕಾರಣ ನಗುವಿನ ಕವನ ಒಳ್ಳೆಯದಾಗಿತ್ತು. ಮೇಡಮ್, ತಮಗೆ ಅಭಿನಂದನೆಗಳು. ಹಾಗೆ ಶ್ರೀಹರಿ ಭಂಡಾರಿ, ಶ್ರೀದೇವಿ ಭಂಡಾರಿ ಹಲಸಿನ ಹಣ್ಣಿನ ಬಗ್ಗೆ ಕ್ಷಮಿಸಿ, ನಾನು ಸ್ಪೀಡಲ್ಲಿ ಬರ್ಕೊಂಡೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಉಂಟು. ಹಾಗೆ ಹಲಸಿನ ಹಣ್ಣಿನ ಬಗ್ಗೆ ಬಹಳ ಸೊಗಸಾಗಿ ಕವನವನ್ನು ವಾಚಿಸಿದ್ದೀವಿ. ನಿನ್ನೆ ನಾವು ಹಲಸಿನ ಒಂದು ಮೇಳದಲ್ಲಿ ಭಾಗವಹಿಸುವುದು, ತುಳುಕೂಟದ್ದು. ಹಲಸು ಬಲು ಸೊಗಸು. ಹಲಸು ಅನ್ನುವಂಥದ್ದು ಕಲ್ಪವೃಕ್ಷ, ಅದರಲ್ಲಿ ಬಿಸಾಡುವಂಥದ್ದು ಏನಿಲ್ಲ, ಎಲ್ಲ ಕೂಡ ಉಪಯೋಗಕ್ಕೆ ಬರ್ತದೆ. ಮನೆಯಲ್ಲಿ ಕೂಡ ಹಲಸನ್ನ ಬೆಳೆಸಬೇಕು ಅನ್ನುವಂಥದ್ದನ್ನ ನೀವು ಬಹಳ ಚೆನ್ನಾಗಿ ಕಲ್ಪವೃಕ್ಷಕ್ಕೆ ಹೋಲಿಸಿ ಕವನ ವಾಚಿಸಿದ್ದೀರಿ. ಮೇಡಮ್, ತಮಗೆ ಧನ್ಯವಾದಗಳು. ಹಾಗೆ ಪಿ.ವಿ. ಪ್ರದೀಪ್ ಕುಮಾರ್ ಸರ್ ಅವರು ಕಥಾಬಿಂದು ಪ್ರಕಾಶನದವರು ಬಗ್ಗೆ ಹಳೆ ನೆನಪು ಆಗಿದೆ. ಅವರಿಗೆ ಹಳೆ ಗೆಳತಿಯ ಬಗ್ಗೆ ನೆನಪು ಆಗಿದೆ. ಬಹಳ ಚೆನ್ನಾಗಿತ್ತು ಸರ್. ಇನ್ನೊಂದು ಕಾದಂಬರಿ ಹಳೆ ಗೆಳತಿಯ ಬಗ್ಗೆ ಬರೀರಿ, ಹೊಸದಕ್ಕೆ ಸೇರಿಸಿ ಮಾಡಿ ದೊಡ್ಡದಾಗ್ಬೋದು ಸ್ವಲ್ಪ. ಆಯ್ತು, ಬೇರೆ ಸುರೇಶ ನೆಗಳಗುಳಿ ಇರ್ಬೋದು, ರೇಮಂಡ್ ಇರ್ಬೋದು, ಹೀಗೆ ಹಲವಾರು ಸಂಘಟಕರು ನನಗೆ
ಕೊಳಚಪ್ಪೆ ಗೋವಿಂದ ಭಟ್ರು ನಾವು ಯುವಕರು ಅಂತ ಕರಿತೇವೆ. ಯಾಕಂತ ಹೇಳಿದ್ರೆ ಅವರು ಸ್ವಲ್ಪ ಉದಾಸೀನ ಮಾಡ್ಬೋದು. ಆದ್ರೆ ನಾನು ಸರ್ ಒಂದು ಸಾಹಿತ್ಯದ ಗುಂಪುಗಳಲ್ಲಿ ಇದ್ದಾರೆ. ಜಿಲ್ಲಾಧ್ಯಕ್ಷರು ಕೇರಳ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತಿನ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ತಾಯಿಯ ಬಗ್ಗೆ, ತಾಯಿಯ ವಾತ್ಸಲ್ಯದ ಕುರಿತು, ಚಂದದ ತಾಯಿಯ ಕುರಿತು ಕವನವನ್ನು ಬರೆದಿದ್ದಾರೆ. ಸರ್ ತಮಗೆ ಅಭಿನಂದನೆಗಳು. ಸರ್ ಅವರು ಬಹುಮುಖ ಪ್ರತಿಭೆಯವರು ಅಂತ ಹೇಳಿ ತಿಳಿದು ಬಂತು. ಅವರು ಚಪ್ಪಲಿಯ ಬಗ್ಗೆ ಬಹಳ ಮಾರ್ಮಿಕವಾದಂತಹ ಚುಟುಕನ್ನ ವಾಚಿಸಿ ಜನ ಮೆಚ್ಚುಗೆಯನ್ನ ಗಳಿಸಿದ್ದಾರೆ. ಶ್ರೀಮತಿ ರೇಖಾ ಸುದೇಶ್ ರವರು ಸಂಘಟನೆಯಾಗಿ ಭಜನೆಯಲ್ಲಿ ಕೂಡ ಬೇರೆ ಬೇರೆ ಕಡೆಗೆ ಕನ್ನಡ ನಾಡಿನ ಬೇರೆ ಬೇರೆ ಕಡೆ ಹೋಗಿ ಕನ್ನಡದ ಕಂಪನ್ನ ಸೂಚಿಸ್ತಾ ಇದ್ದಾರೆ. ಬಸವನಾಡ ನಾಡು ವಾಚಿಸಿದಲ್ಲ ಅವರು ಚೆನ್ನಾಗಿ ಗಾಯನವನ್ನು ಮಾಡಿದ್ದಾರೆ. ರಾಗಯುಕ್ತವಾಗಿ ತಾವು ಬರೆದಂತಹ ಕವನವನ್ನ ಪ್ರಸ್ತುತ ಪಡಿಸಿದ್ದಾರೆ.